ಏನಿರತ್ನಮ್ಮ ಬಟ್ಟೆ ಒಗೆವೆಲ್ಲ ಆದ್ವೇನೆ? ಹ್ಞೂ ಕಣ್ರಂಗಕ್ಕಯ್ಯ, ನೆನ್ನೆ ದಿವ್ಸನೇ ಎಲ್ಲ ಒಗ್ದಾಕಿದ್ದೆ. ನಮ್ಮ ಅತ್ತೆವು ಒಂದೇ ಒಂದ್ ಲಂಗನು ಸೀರೆ ಜಾಕೆಟ್ ಇತ್ತು, ಅವನ್ನ ಇವತ್ತು ಒಗ್ದಾಕ್ತೆ. ಬಾ, ನಿಮ್ಮ ಅತ್ತೆ ಕಾಣಿಸ್ತಿಲ್ಲ ಮಂತಗೆ, ಎಲ್ಗನ ಹೋಗ್ಯವಳೇನು ಊರಿಪಾರಿಗೆ? ಅವಳು ಎಲ್ಗ ಹೋಗ್ತಾಳ ತಕಾತ? ಇಲ್ಲೇ ಬಿದ್ದು ಸಾಯ್ತಾಳ ಹಂಗೇನೆ. ಯಾವ್ದ ನಮ್ಮ ಮಗಳ ಪಗಳ ಊರಿಗೆ ಹೋಗಿ ಒಂದ್ 15 ದಿವಸ ತಿಂಗಳು ಇದ್ದು ಬರೋಣ ಅಂಬಲ್ಲ, ಹೋದ್ರೆ 2 ದಿವಸಕ್ಕೆ ಓಡ್ ಬರ್ತಾಳ ಹಂಗೆ. ನನ್ನಿಲ್ಲ ಅನ್ಸಕ್ ಹಂಗೇನೆ. ಅದ್ಯಾಕೆ ಹಿಂಗ್ ಬೈಕೆಂತೀಯ ನಿಮ್ಮ ಅತ್ತೆನ? ಅವಳೇನ್ ಮಾಡಿಲ್ಲ ಅಂತ ನಿನಗೆ? ಮತ್ತೆ ನೋಡ್ರಂಗಕ್ಕಯ್ಯ, ನೆನ್ನೆ ದಿವಸ ಸ್ಯಾನೆ ಇದ್ವು ಬಟ್ಟೆ, ಅದಕ್ಕೇನೆ ನನ್ನವು ನಮ್ಮ ಹುಡುಗರವು ನಮ್ಮ ಅಯ್ಯಪ್ಪನವು ಒಗ್ದಾಕ್ತಿ. ನಮ್ಮ ಅತ್ತೆವ ಒಂದೇ ಒಂದ್ ಜೊತೆ ಇದ್ವಲ್ಲ, ಯಾವಾಗನ ಇನ್ನೊಂದ್ ದಿವ್ಸ ಒಗ್ದಾಕನ ಅಂತನ ಹಂಗೆ ಇಕ್ಕಿದ್ದೆ, ತೊಗರಿಕ್ಕಿದ್ದೆ. ಇನ್ನೊಂದ್ ದಿವ್ಸ ಒಗ್ಯಾನ ಅಂತ. ಅದಕ್ಕೆ ಇವಳು ಬ್ಯಾರೆ ಬೇರೆ ಮಾಡ್ತಾಳೆ, ನನ್ನ ಮಗನು ದೂರ ಮಾಡ್ತಾಳೆ. ನನ್ನ ಬಟ್ಟೆ ಒಗ್ಯಕ್ಕಾಗಲ್ಲ ಇವಳು ಕೈಲೇ, ನನ್ನವೇ ತೆಗ್ದಿಕ್ಕಾಳೆ, ಇವಳ ಮಾತ್ರ ಒಕ್ಕೊಂಡವಳೆ. ಹಂಗೆ ಹಿಂಗೆ ಅಂತಾನ ವರ್ಷಾಡ್ತಾಳಲ್ಲಕ್ಕ ಮನೆ ತುಂಬನ ರಾತ್ರಿ ಎಲ್ಲನ. ನೀನ್ ಕಂಡಂಗೆ ಹೇಳ್ರಂಗಯ್ಯ, ನಾನು ನಮ್ಮ ಅತ್ತಿಗೆ ಯಾವಾಗನ ಬೇರೆ ಬಿನ್ಗ ಮಾಡಿದ್ದೀನಿ? ನಾನು ನಮ್ಮ ಅತ್ತೆ ಅಂತನ ಹೆಂಗ್ ಮಾಡಿರ್ತೀನಿ, ಆದ್ರೂ ನಾನು ನಂಬೋದೇ ಇಲ್ಲ. ಅಲ್ಲ, ಸಾರ್ ಬಿಟ್ಟಿಕ್ಕಿರೆ ನನಗ್ ಮಾತ್ರ ತೊಂಗಳು ಸಾರ್ ಇಕ್ಕವಳೆ, ಅವ್ರ ಮಾತ್ರನ ಬಿಸಿ ಬಿಸಿ ತಿಂತಾರೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅಲ್ಲ, ಇನ್ನ ಸಾರ್ ಆಗಿರ್ಲಿಲ್ಲ, ನಮ್ಮ ಅತ್ತೆ ಮುದ್ದೆ ಆಗಿತ್ತು ಇಕ್ಕೊಂಡು ಉಂಡೆವಳೆ. ನೆನ್ನೆ ದಿಸಿನ ಸಾರಿತ್ತು ಅದನ್ನೇನೆ, ಅದಕ್ಕೆ ಬಿಸಿ ಬಿಸಿ ಸಾರ್ ಆಗ ತಕ್ಕನ ಇರ್ಲಾರ್ದೇನೆ ಉಂಡೆವಳು. ಅವಳೇನೆ ತೊಂಗಳು ಸಾರ್ ಬಿಟ್ಕೊಂಡು ತಿರ್ಗಾ ನನ್ನ ಮೇಲೆ ಹೇಳ್ತಾಳಲ್ಲ, ತೊಂಗಳು ಸಾರ್ ಬಿಟ್ಟಿಕ್ಕವಳು ನನಗೆ ಅಂತಾನ. ಹೋಗ್ಲಿ ಬಿಡೆ ರತ್ನಮ್ಮ, ನಿಮ್ಮ ಅತ್ತಿಗೂ ಬುದ್ಧಿನೂ ಇಲ್ಲ, ವಯಸ್ಸುನು ಆತು. ವಯಸ್ಸಾದ್ಮೇಲೆ ಹಿಂಗೆ ಮತ್ತೀಗ ಸುಮ್ಮನೆ ಮಾತಾಡ್ಕೊಂತಿರ್ತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಬೇಡ ಬಿಡು. ಸುಮ್ ಕುಕ್ಕಡ್ರಂಗಕ್ಕಯ್ಯ, ವಯಸ್ಸಾಗೈತೆ ಗೊತ್ತಾಗಲ್ಲ ಅಂತನ ನಾವ್ ಅನ್ಕೋಬೇಕು ಅಷ್ಟೇನೆ. ಅವಳಿಗೆ ನಮ್ಗಿನ್ನ 2 ವರ್ಷ ಬುದ್ಧಿ ಐತಿ. ಮಗಳು ನೋಡ್ಕೊಂಬತ್ತೀನಿ ಅಂತ ಹೋಗ್ತಾಳಲ್ಲ ನಮ್ಮ ಅತ್ತೆ ಯಾವಾಗನ. ನಮ್ಮ ಮನೆಗಿರೋ ಕಾಯಿ, ಹುಣಸೆ ಹಣ್ಣು, ಹುಳ್ಳಿಕಾಳು, ಆಮೇಲೆ ಈರುಳ್ಳಿ ಪಾರುಳ್ಳಿ ತರಕಾರಿ ಯಾತನ ಸ್ಯಾನೆ ಇದ್ರೆ ತುಂಬ್ಕೊಂಡು ತಕೊಂಡ್ ಹೋಗ್ತಾಳೆ. ಮಗಳು ನೋಡ್ಕೊಂಬತ್ತೀನಿ ಅಂತಾನ ಓಟು ಓದ್ಕೊಂಡು ಹೋಗಿ ಇವತ್ತು ಹೋಗ್ತಾಳೆ. ಎಲ್ಲ ಕೊಟ್ಟು ನಾಳೆ ಕಾಲಿಗೆ ಎದ್ದಾಗ ತಿರ್ಕೊಂಡ್ ಬಂದು ಬಿಡ್ತಾಳೆ. ಏನು ಒಂದ್ 8 ದಿವಸ ಮಗಳ ಮನೆಗೆ ಇದ್ದು ಬಿಟ್ರೆ ಮಗಳ ಮನೆಗೆ ಇರೋದೆಲ್ಲ ಮುಗ್ದು ಬಿಡುತ್ತೇನೋ ಅಮ್ಮಂಗೆ ಓಡಲೇ ಬರ್ತಾಳ ಹಂಗೇನೆ. ಈಗ ಎಲ್ಗೋದ್ಲೆ ಮತ್ತೆ ನಿಮ್ಮತ್ತೆ ಮನೆಗಿಲ್ವೇನು? ಇಲ್ಲ, ಅದೇ ಬಟ್ಟೆ ಒಗ್ದಾಕಿರ್ಲಿಲ್ವಲ್ಲ, ಅತ್ತೆ ಸಿಟ್ ಮಾಡ್ಕೊಂಡು ತಿಂಬದಂಗ್ ಹೋಗಿದ್ದಾಳೆ. ಎಲ್ಲ ಯಾರ ಮಂತಕ್ಕ ಹೋಗಿ ಕುಕ್ಕೊಂಡಿದ್ದಾಳೆ. ಅಲ್ಲಿ ಒಯ್ದಾಳಲ್ಲ ಅವ್ರ ಅಕ್ಕನ ಮಗಳು, ಅವ್ರ ಮನೆಗೆ ತಿಂದು ಬತ್ತಾಳೆ ಇವಾಗ ಹೋಗಿ. ಆಮೇಲೆ ಮಗ ಬಂದಾಗ ಹೇಳ್ತಾಳೆ, ನಾನು ಮನೆಗೆ ತಿಂಬಕ್ಕಿಲ್ಲಪ್ಪ, ಒಟ್ಟು ಉರ್ಕೊಂತಾರೆ ಜನ, ನಮ್ಮ ಮನೆಗಳಾರು, ನಮ್ಮ ಮನೆಗೆ ನಾವು ತಿಂಬಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಾನ ಮಾತಾಡ್ಕೊಂತಾಳೆ ಮಗ ಬಂದಾಗ. ಬಾನು ಎಲ್ಗೋಗಿದ್ದೆ? ಉಂಡೇನೆ? ಏನ್ ಸರ್ ಮಾಡಿದ್ದೆ ನೀನು? ಬಾರೆ. ಅರೆ ರಂಗುಂದು ಅಕ್ಕ, ನಮ್ಮ ಮನೆಗೆ ಇವತ್ತು ಬಿರಿಯಾನಿಗೆ ಮಾಡಿದ್ವಿ. ನಮ್ದಕ್ಕೆ ಯಜಮಾನ್ರಿಗೆ ಇದಾರಲ್ಲ, ಅವ್ರಿಗೆ ಯಾವಾಗ್ಲೂ ಬಿರಿಯಾನಿಗೆ ಮಾಡ್ಬೇಕು. ಸಾರಿಗೆ ಮಾಡಿದ್ರೆ ಅವರು ಊಟಗೆ ಸರಿಯಾಗಿ ಮಾಡೋದಿಲ್ಲ. ಇವತ್ತು ಚಿಕನ್ಗೆ ಕಟ್ ಮಾಡಿಸ್ಕೊಂಡ್ ಬಂದಿದ್ರು 2 kg, ಅದಕ್ಕೆ ಬಿರಿಯಾನಿಗೆ ಮಾಡಿದ್ದೆ ಇವತ್ತು. ನೀವು ಏನ್ ಸಾರ್ ಮಾಡಿದ್ರಿ? ನೀವು ಬಿಡಮ್ಮ, ನಿಮ್ಮ ಮನೆಗೇನು ವಾರಕ್ಕೊಂದ್ಸರಿ ಬಿರಿಯಾನಿ, ಚಿಕನ್, ಮಟನ್ ಮಾಡ್ತಲೇ ಇರ್ತೀರ. ನಮ್ಮ ಮನೆಗೆ ಹಂಗಲ್ಲ, ನಾವು ಯಾವಾಗ್ಲೋ ತಿಂಗಳಿಗೋ 2 ತಿಂಗಳಿಗೋ, ಇಲ್ಲಾಂದ್ರೆ ಯಾರ ನನ್ನ ನೆಂಟ್ರು ಪಂಟ್ರು ಬಂದಾಗ ಅಷ್ಟೇ ನಮ್ದು ಚಿಕನ್ ಮಟನ್ ಮಾಡೋದು. ಮಿಕ್ನ ಟೈಮ್ನಾಗ ಯಾವಾಗ್ಲೂ ಮಾಡಲ್ಲ. ಅರೆ ರಂಗುಂದು ಅಕ್ಕ, ನಿಮ್ಗೆ ಸೊಸೆ ಉಂಟಲ್ಲ, ಫಾರಿನ್ಗೆ ಸೊಸೆ, ಅವ್ರಿಗೆ ಡೈಲಿ ನಾನ್ ವೆಜ್ ಮಾಡ್ಬೇಕು ತಾನೇ? ಅವ್ರು ಏನ್ ಮಾಡ್ತಾರೆ ಊಟ? ನನ್ನ ಮಗ ಸೊಸೆ ಆಲೇನೆ ಬೆಂಗಳೂರಿಗೆ ಹೋಗಿ 7 ದಿನ ಆಯ್ತು. ಇನ್ನ ಅವ್ರು ಇಲ್ಲೇ ಇರ್ತಾರೆ. ಆವಾಗ ಏನೋ ಮದ್ವೆ ಆಗಿದ್ರಲ್ಲ, ಒಂದ್ 2 ದಿವಸ ಬಂದ್ರು ಹೋದ್ರು. ಅವ್ರನ್ನ ಮಗ ಸೊಸೆನ ಇಲ್ಲೇ ಇಟ್ಕೊಂಡ್ರೆ ಅಷ್ಟೇನೆ ಗೋವಿಂದ. ಅವ್ರು ಬರೀ ಅಂತ ಇಂಥವ್ ತಿಂತಾರೆ, ನಮ್ಗೆ ಅದೆಲ್ಲ ಇರ್ಸೋದಿಲ್ಲ. ಅದಕ್ಕೇನೆ 2 ದಿವಸ ಇದ್ದು ಹೋದ್ರವ್ರು. ನಿಮ್ದಕ್ಕೆ ಸೊಸೆಗೆ ನಿಮ್ಮ ಊಟ ಇರ್ಸೋದಿಲ್ಲ, ನಿಮ್ದಕ್ಕೆ ನಿಮ್ ಸೊಸೆದು ಊಟ ಇರ್ಸೋದಿಲ್ಲ. ಸರಿಯಾಗಿದೆ ನಿಮ್ದಕ್ಕೆ ಒಳ್ಳೆ ಸೊಸೆಗೆ ಸಿಕ್ಕಿದ್ದಾರೆ ಬಿಡಿ ರಂಗುಂದು ಅಕ್ಕ. ಯಾಕೆ ಬಾನು ಹಾಡ್ಕೊಂಡು ನಗ್ತಾ ಇದೀಯಾ? ಫಾರಿನ್ ಸೊಸೆ ಆದ್ರೆ ಏನಂತೆ ಬಿಡು, ನನ್ನ ಮಗ ಒಪ್ಪಿದಾನೆ, ಮದ್ವೆ ಆಗಿದ್ದಾನೆ. ಅವಳೇನು ಬಂದ್ರೇನು ಇಲ್ಲೇ ಇರ್ತಾಳ ನಮ್ ಜೊತೆಗೇನು, 2 ದಿವಸ ಇದ್ರು ಹೋದ್ರು ಅಷ್ಟೇನೆ. ಇನ್ನೊಂದ್ಸರಿ ಇಲ್ಲಿ ಕರ್ಕೊಂಬರ್ಬೇಡ ಅಂತ ಹೇಳಿದೀನಿ ನನ್ನ ಮಗುಗೆ. ಇವಳು ನೋಡು ಅಲ್ಕಿಸ್ಕೊಂಡು ನಗ್ಯಾದ. ರಂಗುಂದು ಅಕ್ಕ, ನೀವು ಸಿಕ್ಕೆ ಯಾಕೆ ಮಾಡ್ಕೊಂತೀರಾ? ನಾವು ಸುಮ್ನೆ ತಮಾಷೆಗೆ ಹೇಳಿದ್ದು, ಬೇಜಾರ್ಗೆ ಮಾಡ್ಕೋಬೇಡಿ ರಂಗುಂದು ಅಕ್ಕ, ಸುಮ್ನೆ ತಮಾಷೆಗೆ ಹೇಳಿದ್ದು ಅಷ್ಟೇ. ನಿಮಗಿಲ್ಲಿ ತಮಾಷೆ, ನಮಗೆ ಅಮಾಸೆಗೈತಿ. ಹೋಗ್ಲಿ ಬಿಡು ರಂಗುಂದು ಅಕ್ಕ, ಸಿಕ್ಕೆ ಮಾಡ್ಕೋಬೇಡಿ. ನಾವು ತಮಾಷೆಗೆ ಮಾಡಲ್ಲ ನಿಮ್ ಸೊಸೆ ಬಗ್ಗೆ. ಬಾನು, ನೀನು ಲಸ್ಮಕ್ಕನು ಗುದ್ದಾಡಿರಂತಲ್ಲಿ, ಯಾಕೆ ಗುದ್ದಾಡಿರಿ? ನೀನು ಹೋಗಿ ಹೋಗಿ
ಆ ಲಸ್ಮಕ್ಕನ್ ಜೊತೆಗೆ ಗುದ್ದಾಡಕ್ ಹೋಗಿದ್ಯಲ್ಲಿ ಆ ಹೇ ರತ್ನ, ಅದು ಹೆಂಗೆ ಆಯ್ತು ಅಂದ್ರೆ ಈ ಭಾಗ್ಯಂದು ಅಕ್ಕ ಇದಾರಲ್ಲ ಅವ್ರಿಗೆ ನಾನು ನೀರ್ ತರಗೆ ಅಂತ ಹೇಳಿ ಬೋರ್ಗೆ ಹತ್ರ ಹೋಗಿದ್ದೆ. ಅವಾಗ ಲಕ್ಷ್ಮಿಂದು ಅಕ್ಕ ನಿಮ್ಮ ಬಗ್ಗೆ ಹಂಗೆ ಹೇಳಿದಾರೆ ಹಿಂಗೆ ಹೇಳಿದಾರೆ ಅಂತ ಹೇಳಿ ಇಲ್ದೇ ಇರೋದೆಲ್ಲನ ಹೇಳಿದಾರೆ. ನಾನು ಅದಕ್ಕೆ ನಿಜ ಅನ್ಕೊಂಡು ನಾನು ಲಕ್ಷ್ಮಿಂದು ಅಕ್ಕ ಜೊತೆ ಜಗಳಗೆ ಮಾಡ್ದೆ. ಹೌದಾ? ತಿರ್ಗಾ ಏನಾತಿ? ತಿರ್ಗಾ ಗುಂಡಜ್ಜಿದು ಮನೆ ಹತ್ರ ಲಕ್ಷ್ಮಿಂದು ಅಕ್ಕ ಸಿಕ್ಕಿದ್ರು. ಅವಾಗ ನನಗೆ ಕೇಳಿದ್ರು ಅವರು, ನಿನಗೆ ಯಾರು ಹೇಳಿದ್ದು ಈ ತರ ಅಂತ. ನಾನು ಹೇಳ್ದೆ ಭಾಗ್ಯಂದು ಅಕ್ಕ ಈ ತರ ಎಲ್ಲ ಹೇಳಿದ್ರು ನಿಜನಾ ಅಂತಂದೆ. ಅವಾಗ ಲಕ್ಷ್ಮಿಂದು ಅಕ್ಕ ಆ ತರ ಹೇಳಿದ್ರು, ಇಲ್ಲ ನಾನೇನು ಹೇಳಿಲ್ಲ, ಭಾಗ್ಯ ಅಕ್ಕ ಸುಮ್ಮನೆ ಸುಳ್ಳು ಹೇಳಿದಾಳೆ, ನನಗೂ ನಿನ್ಗೂ ಜಗಳ ತಂದಿಕ್ಕಕ್ಕೆ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು. ಹಾ ನೋಡಿ ಭಾಗ್ಯಂದು ಅಕ್ಕ ಹೆಂಗ ಎಂತ ಕಿಲಾಡಿ ಇದ್ದಾರೆ, ನನಗೂ ಅವರಿಗೂ ಜಗಳಗೆ ತಂದಿಟ್ಟಿದ್ರು. ಹೌದೇನಿ? ಮತ್ತೆ ಲಕ್ಷ್ಮಕ್ಕ ಭಾಗ್ಯ ಮುಂದ್ ಸುಮ್ಮನೆ ಬಿಟ್ಲೆ? ಅಯ್ಯೋ, ಲಕ್ಷ್ಮಿಂದು ಅಕ್ಕ ಇಷ್ಟೆಲ್ಲ ಗೊತ್ತಾದ್ಮೇಲೆ ಸುಮ್ಮನೆ ಬಿಡ್ತಾರ ಭಾಗ್ಯಂದು ಅಕ್ಕಗೆ? ಇವಾಗ ಅವ್ರಿಗೆ ಗ್ರಾಚಾರಗೆ ಬಿಡಿಸ್ತಾರೆ ನೋಡಿ. ಏ ಭಾನು, ಹೋದ್ರೆ ಹೋಗ್ಲಿ, ಸುಮ್ಮನಾಗದ್ ಬಿಟ್ಟು ನೀನು ಅಲಸ್ಮಕ್ಕ ಅಂತ ಹೇಳಕ್ ಹೋಗಿದ್ಯಲ್ಲಿ ಭಾಗ್ಯ ಮನೆ ಹೇಳ್ಕೊಟ್ಟಿದ್ದು ಅಂತನ. ಇವಾಗ ನೋಡು ಅಲಸ್ಮಕ್ಕ ಆ ಭಾಗ್ಯ ಮುಂದ್ ಜುಟ್ಟು ಹಿಡ್ಕೊಂಡು ಯಾವ್ದಾಡ್ತಾಳೆ. ಊರರೆಲ್ಲ ನೋಡಂಗೆ ಇಬ್ರು ಜುಟ್ಟು ಹಿಡ್ಕೊಂಡು ಗುದ್ದಾಡ್ತಾರೆ. ಇವಾಗ ನೋಡು, ಆಗಲೇ ಭಾನು ಲಸ್ಮಕ್ಕನು ಭಾಗ್ಯಮ್ಮನು ಕೈ ಹಿಡ್ಕೊಂಡ್ ಬರ್ತಾ ಇದಾರೆ ಇತ್ಲಾಗೇನಿ. ಕುಚ್ಚಿಕು 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 ನಾ ಸೀರೆ ದೋಸ್ತಿ ಕಣೆ ಕುಚ್ಚುಕು, ದೋಸ್ತಿ ಮೇಲೆ ಕ್ವಾಪ ಬೇಡ ಕುಚ್ಚುಕು. ಓ ಗೆಳತಿ ಜೀವದ್ ಗೆಳತಿ ನಿಂಗೆ ಶಾನ ಕ್ವಾಪ ಕಣೆ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ದಾಸ್ತಿ ಕಣೆ. ಕುಚ್ಚುಕು 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 ನಾ ಸೀರೆ ದೋಸ್ತಿ ಕಣೆ ಕುಚ್ಚುಕು, ದೋಸ್ತಿ ಮೇಲೆ ಕ್ವಾಪ ಬೇಡ ಕುಚ್ಚುಕು. ಓ ಗೆಳತಿ ಜೀವದ್ ಗೆಳತಿ ನಿಂದು ತಾಯಿ ಪ್ರೀತಿ ಕಣೆ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೆ. ಕುಚ್ಚುಕು 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 ಹೋಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು. ಏ ತಾಯರ ಏನು ಅಲ್ಲ, ಇಲ್ಲಿ ಬೀದಿಲಿ ನಿಂತ್ಕೊಂಡು ಕೈ ಹಿಡ್ಕೊಂಡು ಆಡೇಳ್ಕೊಂಡು ನಿಂತಿದ್ದೀರಾ? ಇವ್ರಂತ ಫ್ರೆಂಡ್ಸ್ ಯಾರು ಇಲ್ಲ ನಮ್ಮೂರಾಗಮ್ಮಂಗೆ. ನಿಮ್ಮಿಬ್ರ ಬಗ್ಗೆ ನಮ್ಮೂರರ್ಗೂ ಎಲ್ಲರಿಗೂ ಗೊತ್ತೈತಿ, ನಮ್ಮ ವೀಕ್ಷಕರಿಗೂ ಗೊತ್ತೈತಿ ನೀವೆಂತ ಫ್ರೆಂಡ್ಸು ಅಂತನ. ನಡೀರಿ ಸಾಕು, ಇಲ್ಲಿ ನಿಂತ್ಕೊಂಡು ಶೋ ಮಾಡಬೇಡಿ. ಈ ನಿಂಗಮ್ಮಗೆ ನಮ್ಮಿಬ್ರು ಫ್ರೆಂಡ್ಶಿಪ್ ನೋಡಿ ಹೊಟ್ಟೆ ಉರಿತೈತಿ, ಅದಕ್ಕೆ ಹಿಂಗ್ ಮಾತಾಡ್ತಾಳೆ. ನಾವೇನು ಯಾರನ್ನ ನೋಡ್ಲಿ ಅಂತ ಹೇಳಿ ನಿಂತ್ಕೊಂಡಿಲ್ಲ, ನಮ್ಮ ಫ್ರೆಂಡ್ಶಿಪ್ ಯಾವಾಗ್ಲೂ ಹಿಂಗೆ ಇರುತ್ತೆ ಅಲ್ವೇನೆ ಲಸ್ಮಕ್ಕ? ನಮ್ಮ ನೋಡಿ ಊರಾಗ ಉರ್ಕೊಳ್ಳಾರ ಒಬ್ರ ಇಬ್ರ, ದುಶ್ಮನ್ ಕಹ ಹೇ ಅಂದ್ರೆ ಊರ್ ತುಂಬಾ ಹೇ, ಹಂಗಾಗೈತೆ. ನಡಿಗೆ ಭಾಗ್ಯಮ್ಮ, ಇಂಥವ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೋಬೇಡ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದು ಆಗಲ್ಲ. ಜೊತೆಯಾಗಿ ನಾವು ನಿಂತರೆ, ಒಂದಾಗಿ ನಾವು ಇದ್ದರೆ, ಎದುರಲ್ಲಿ ನಿಲ್ಲೋರು ಯಾರು? ನಾ ಹೃದಯ ಕದಿಯುವ ಕಳ್ಳಿ, ಅನ್ಯಾಯ ಒದೆಯುವ ಮಳ್ಳಿ. ಜೊತೆಯಾಗಿ ನಾವು ನಿಂತರೆ, ಒಂದಾಗಿ ನಾವು ಇದ್ದರೆ, ನಮಗಿನ್ನೂ ಸರಿಸಾಟಿ ಯಾರು? ನೀವೇ 100 ಜನ ಹಿಂಗ್ ಬಾಯಿ ತೆರ್ಕೊಂಡು ನಿಂತಿದ್ದೀರಲ್ಲ, ಬಾಯಿ ಮುಚ್ಕೊಳ್ಳಿ ಸಾಕು, ಆಮೇಲೆ ಬಾಯೊಳಕ್ಕೆ ಇಲಿನೋ ಹೆಗಣನೋ ನುಗ್ಗಿದ್ದೆವು. ಅಯ್ಯಯ್ಯೋ, ಇದೇನೇ ರತ್ನಮ್ಮ, ಇದೇನ್ ಕಾಣಿಸೋ ನಾನ್ಸೋ? ಅಲ್ಲ ಅವು ಮುಂಗ್ಸಿ ಎರಡೂನು ಅಲ್ಲ ಗುದ್ದಾಡ್ತವೆ ಅಂತಂದ್ರೆ, ಇಲ್ಲಿ ನೋಡಿರೆ ಕೈ ಹಿಡ್ಕೊಂಡು ದೋಸ್ತಿಗಳು ಅಂತಾನ ಹಾಡು ಹೇಳ್ಕೊಂಡು ಬೇರೆ ಹೋಗ್ತಾ ಇದಾವೆ. ಇದೇನ್ ಕನಸೇನೆ? ಅರೆ ರಂಗಂದು ಅಕ್ಕ, ಇದು ಕನಸಿಗೆ ಇಲ್ಲ, ನಿಜಾಗೆ ಐತೆ. ಇದು ಹೆಂಗೆ ಸಾಧ್ಯ? ನನಗೆ ಆಶ್ಚರ್ಯ ಆಗ್ತಾ ಉಂಟು. ಇದೇನಪ್ಪ ಇದು? ಅಲ್ಲ ಇವತ್ತು ಸೂರ್ಯ ಏನು ಪೂರ್ವದ ಕಡೆಗೆ ಹುಟ್ಟಿನೋ ಅಥವಾ ಏನ್ ಪಶ್ಚಿಮ ಕಡೆಗೆ ಹುಟ್ಟಿನೋ? ನಮ್ಗಂತೂ ನಂಬಿಕೆನೆ ಗೊತ್ತಿಲ್ಲಮ್ಮ. ಅಲ್ಲ ಜುಟ್ ಹಿಡ್ಕೊಂಡು ಒಯ್ದಾಡ್ತಿರ್ತಾರೆ ಇಷ್ಟೊತ್ತಿಗೆ ಅಂತ ನಾವ್ ಯೋಚನೆ ಮಾಡ್ತಿದ್ರೆ, ಇಲ್ಲಿ ನೋಡಿರಿ ಅಲ್ಲ ಎಲ್ಲ ಉಲ್ಟಂ ಪಲ್ಟ ಆಗೈತಲ್ಲ, ಇದು ಹೆಂಗೆ ಅಂತ. ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಗೊತ್ತಾ ಇದು ಹೇಗೆ ಸಾಧ್ಯ? ಭಾಗ್ಯಂದು ಅಕ್ಕ ಲಕ್ಷ್ಮಿಂದು ಅಕ್ಕ ಇಷ್ಟು ಕ್ಲೋಸ್ಗೆ ದೋಸ್ತ್ಗಳೇ ಆಗ್ಬಿಟ್ಟಿದ್ದಾರೆ. ನಮ್ಗೆ ಅಂತೂ ಆಶ್ಚರ್ಯಗೆ ಆಗ್ತಾ ಉಂಟು. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ನಮಗೆ ತಿಳಿಸಿ ಪ್ಲೀಸ್. ಹಾಗೆ ನಿಮ್ಗೆ ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ಗೆ ಮಾಡಿ, ಹಾಗೆ ಎಲ್ರಿಗೂ ಶೇರ್ಗೆ ಮಾಡಿ. ಹಾಗೆ ಇನ್ನು ಯಾರ್ಯಾರಿಗೆ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಂಡು ನಮಗೆ ಸಪೋರ್ಟ್ಗೆ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಗೆ ಮಾಡಿ ತಿಳಿಸಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್.